ನೋಡಿ ಕೆಲ ಕಿಡಿಗೇಡಿಗಳು ಏನಾದರೂ ಮಾಡಿ ಶಾಂತಿ ಕದಡಲೇಬೇಕು ಅಂತ ಕಾಯ್ತಾ ಕೂತ್ಕೊಂಡಿರ್ತಾರೆ. ಅವ್ರಿಗೆ ಒಟ್ಟಾರೆಯಾಗಿ ಯಾವುದಾರು ಈ ಪೂಜೆ ಪುರಸ್ಕಾರಗಳು, ಮೆರವಣಿಗೆಗಳು, ರಥೋತ್ಸವ ಇದೆಲ್ಲ ಬಂತು ಅಂದರೆ ಅವ್ರಿಗೆ ಹಬ್ಬ. ಕಲ್ಲು ತೂರಕ್ಕೆ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಕಲ್ಲು ತೂರಾಟ ನಡೆದಿರೋದು ನಿನ್ನೆಯ ಘಟನೆ ಇದು. ಮಾಲೆ ಹಾಕಿದಂಥ ಇಬ್ಬರು ಯುವತಿಯರಿಗೆ ತೀವ್ರ ಗಾಯಗಳಾಗಿವೆ. ಮುಸಲ್ಮಾನ ಯುವಕರೇ ಕಲ್ಲು ತೂರಾಟ ಮಾಡಿದ್ರ? ಇದ್ರ ಬಗ್ಗೆ ತನಿಖೆ ನಡೀತಾ ಇದೆ. ಯಾಕಂದರೆ ರಾತ್ರಿ ಕತ್ತಲ ಸಮಯ, ಈ ಸಂದರ್ಭದಲ್ಲಿ ಆದಂಥ ಘಟನೆ ನಾವು ತೋರಿಸ್ತಾ ಇದ್ದೀವಿ. ರಾತ್ರಿ ರಥೋತ್ಸವದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆನೇ ಕಲ್ಲು ತೂರಾಟ ನಡೀತು. ಆ ಕಲ್ಲು ತೂರಾಟ ಆದಂಥ ಸಂದರ್ಭದಲ್ಲಿ ನೋಡಿ ಇಬ್ಬರು ಯುವತಿಯರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಯಾರು ಈ ಕಲ್ಲು ತೂರಾಟ ಮಾಡಿದ್ರು, ಯಾರ ಕುಮ್ಮಕ್ಕಿನಿಂದ ಮಾಡಿದರು, ಇದ್ರ ಬಗ್ಗೆ ಪೊಲೀಸರೀಗ ತನಿಖೆ ಶುರು ಮಾಡಿದ್ದಾರೆ. ಬೇಕೇ ಬೇಕು, ಬೇಕೇ ಬೇಕು. ಕಲ್ಲು ತೂರಾಟ ನಡೆದಿದ್ದು ಇಡೀ ಏರಿಯಾ ಸೈಲೆಂಟ್ ಆಗೋಯ್ತು. ಎಲ್ಲಿಂದ ಬಂದು ಕಲ್ಲುಗಳು, ಏನು ಎತ್ತ, ಇನ್ನೂ ಈ CCTV ಕೂಡ ಅಲ್ಲಿ ಸ್ಥಳದಲ್ಲಿ CCTV ದೃಶ್ಯಗಳು ಲಭ್ಯ ಆಗಿಲ್ಲ. ಆದರೆ ಸುತ್ತಮುತ್ತ ಎಲ್ಲಿಂದ ಬಂದರು, ಏನು ಎತ್ತ, ಇದೆಲ್ಲದರ ಬಗ್ಗೆ ವಿವರಗಳನ್ನು ಸಂಗ್ರಹಿಸಲಾಗ್ತಾ ಇದೆ. ಸ್ಥಳೀಯ ವ್ಯಕ್ತಿಗಳ ಬಳಿ ಮಾಹಿತಿಯನ್ನು ಕೂಡ ಸಂಗ್ರಹಿಸಲಾಗ್ತಾ ಇದೆ. ಇದುವರೆಗೂ ಯಾವುದೇ ಆರೋಪಿಗಳ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಆದರೆ ಕೆಲ ಯುವಕರ ಬಗ್ಗೆ ಪೊಲೀಸರಿಗೆ ಗುಮಾನಿ ಇದೆ. ಯಾಕಂದರೆ ಕೆಲವರು ಅಂಥದಕ್ಕೆ ಭಾಳ ಫೇಮಸ್ ಇರ್ತಾರೆ. ಈ ರೀತಿ ಏನಾದರೂ ಘಟನಾವಳಿಗಳಾಗ್ತವೆ ಅಂತಂದರೆ ಅಲ್ಲಿ ಇನ್ನೇನೋ ಹೆಣೆಯೋಕ್ಕೆ ಸಜ್ಜಾಗಿರ್ತಾರೆ. ಹೀಗಾಗಿ ಯಾರ ಮೇಲೆ ಕಣ್ಣಿಟ್ಟಿದ್ದಾರೆ ಏನು, ಬಹುಶಃ ಇವತ್ತು ಗೊತ್ತಾಗುತ್ತೆ ಪೊಲೀಸರು ಯಾವ ರೀತಿ ಕ್ರಮ ತೆಗೆದುಕೊಳ್ತಾ ಇದ್ದಾರೆ ಅಂತ. ಯಾಕಂದರೆ ಈ ರೀತಿ ಒಂದು ಕಡೆಯಿಂದ ಶುರುವಾಯಿತು ಅಂತಂದರೆ ಅದು ಬೇರೆ ಬೇರೆ ಕಡೆಗೂ ಕೂಡ ಹಬ್ಬುತ್ತೆ. ಜೊತೆಗೆ ಶಾಂತಿ ಕದಡುವಿಕೆ ಅನ್ನೋದಿದೆಯಲ್ಲ, ಒಂದು ಕಡೆಯಿಂದ ಶುರು ಆಗಿಬಿಟ್ರೆ ಭಾಳ ಕಷ್ಟ. ಅದು ಕಲ್ಲು ತೂರಿದ್ಯಾರು? ವಿಶೇಷ ತಂಡವನ್ನು ರಚನೆ ಮಾಡಲಾಗಿದೆ. JJ ನಗರ ಠಾಣೆ ಪೊಲೀಸರು ವಿಶೇಷ ತಂಡವನ್ನು ರಚನೆ ಮಾಡಿದ್ದಾರೆ. ಹೇಗಾದರೂ ಮಾಡಿ ದುಷ್ಕರ್ಮಿಗಳನ್ನು ಪತ್ತೆ ಮಾಡಬೇಕು ಅಂತ ಇಡೀ ಏರಿಯಾದಲ್ಲಿ ಒಂದಷ್ಟು ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಕೆಲವರನ್ನ ಗುಪ್ತವಾಗಿ ವಿಚಾರಿಸಿದ್ದಾರೆ. ಯಾರಿರಬಹುದು, ಏನು ಎತ್ತ, ಇದೆಲ್ಲದರ ಬಗ್ಗೆನೂ ಕೂಡ ಏನೇ ಏರಿಯಾದಲ್ಲೆಲ್ಲ ಹುಡುಗಾಟ ಮಾಡಿದ್ರು, ಯಾರನ್ನೂ ಹಿಡಿಯೋಕ್ಕಾಗಲಿಲ್ಲ. ಅದಾದಮೇಲೆ ಕೆಲವ್ರನ್ನ ಕರೆಸಿ ವಿಚಾರಣೆ ಮಾಡಿದರು, ವಿವರಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ. ನಮಗೆ ಆಗಿರೋದು ಇದೇ ಪ್ರಥಮ. ಇದೇ ರೀತಿ ನಮ್ಮ ದೇವಸ್ಥಾನ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ಕಲುಷಿತ ನೀರು ಎರಚಿದ್ದಾರೆ. ಈ ಥರ ಘಟನೆಗಳು ಅದೇ ಸ್ಥಳದಲ್ಲಿ ಆಗಿದೆ. ಆದರೆ ಅದನ್ನು ದೊಡ್ಡದಾಗಿ ಯಾರೂ ಹೇಳ್ಕೊಳಕ್ಕಾಗಲಿಲ್ಲ. ಆದರೆ ನಮ್ಮ ಎಲ್ಲರೂ ಅದನ್ನು ಹೊಟ್ಟೆಲ್ಲಿ ಹಾಕ್ಕೊಂಡು ಇಷ್ಟೊಂದು ದಿವಸ ಸಹಿಸ್ಕೊಂಡಿದ್ರು. ಆದರೆ ಇವತ್ತು ನಮ್ಮ ತಾಳ್ಮೆ ಕಟ್ಟೆ ಹೊಡೆದು ನಾವು ಸ್ಟೇಷನ್ಗೆ ಬರಬೇಕಾಗಿದೆ. ನಾವು ಗಡುವು ಅಂತೂ ಕೊಡಲ್ಲ, ಆದಷ್ಟು ಬೇಗ ಅವ್ರನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ತಗೊಂತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. 3 ಜನ ಗೇಟ್ ಆಗೈತೆ. ಏನ್ ಮಾಡ್ತಾರೆ, ಪೂಜೆ ಮಾಡೋವಾಗ ವರ್ಷಕ್ಕೊಂದ್ಸಾರಿ ಮಾಡ್ತೀವಿ. ಅಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನ ಅಲ್ಲೇ ಮಾಡ್ತಾರೆ ಕಲ್ಲು ಹಾಕೋದು. ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡ್ತಾ ಇದ್ದಾರೆ, 2 ಸಾರಿ ಬೆಂಕಿ ಹಾಕವ್ರೆ. ಬೆಂಕಿ ಹಚ್ಚಿ ಬಿಡ್ತಾರೆ ಸ್ವಾಮಿ, ಬೆಂಕಿ ಹಾಕ್ಬಿಡ್ತಾರೆ. ಕಲ್ಲು ಹಾಕೋದು ನೈಟು 2 ಗಂಟೆ ಆಗಲಿ ಬಂದ್ಬಿಡ್ತಾರೆ ಮನೆ ಹತ್ರಗೆಲ್ಲ. ಈ ತರ ಮಾಡ್ಬಿಡ್ತಿದಾರೆ, ತೊಂದರೆ ಕೊಡ್ತಾರೆ ನಮ್ಗೆ. ರೋಡಲ್ಲಿ ಬರಕ್ ಹೋಗಕ್ ಜಾಗನೂ ಬಿಡಲ್ಲ. ಹೆಸರು ಇಲ್ಲ ನೈಟಲ್ಲಿ. ಇವಾಗ ಹೆಸರು ಬಿಟ್ಟು ಹೊಂಟೋಗವ್ರೆ. ಯಾರಂತ ನಾವು ಹಿಡ್ಕೊಳೋದು? ಅವ್ರ ಏರೆ ನಮ್ಮ ಏರೆ ಪಕ್ಕದಲ್ಲ ಗೋಡೆ ಐತ, ಗೋಡೆ ಕಟ್ಟಬೇಕು ಅವ್ರಿಗೆ. ಇದು 3-4 ನೋಡಿ, ಯಾಕೆ ಹೇಳಿದಂಥ ಮಾತಿದೆಯಲ್ಲ ಅದನ್ನು ಗಮನಿಸಬೇಕು. ಈ ನಮ್ಮ ಏರಿಯಾ, ಅವ್ರ ಏರಿಯಾ ಅಕ್ಕಪಕ್ಕ ಇರೋದು, ನಮ್ಮ ಪಕ್ಕದ ಏರಿಯಾದಲ್ಲಿದ್ದಾರೆ. ಗೋಡೆ ಕಟ್ಟಿಬಿಡ್ಬೇಕು ಅಂತ. ಎಲ್ಲಿದ್ದಾರೆ ಇವರು? ಯಾವ್ಯಾವ ದೇಶದವರು? ಯಾವ್ಯಾವ ಶತ್ರುಗಳು, ಸಮಾಜದ ಶತ್ರುಗಳ
ಗೋಡೆ ಕಟ್ಕೊಳ್ಳೋಕ್ಕೆ. ಈ ರೀತಿ ಈ ಶಬರಿಮಲೆ ಇದು ಪೂಜೆ ಮಾಡ್ತಿರೋ ಸಂದರ್ಭದಲ್ಲೂ ಈ ರೀತಿ ಕಲ್ಲು ಎಸ್ಬಿಡೋದು, ನರಸಿಂಹಸ್ವಾಮಿ ದೇವಸ್ಥಾನದ ಪೂಜೆ ಮಾಡ್ತಿರೋ ಸಂದರ್ಭದಲ್ಲೂ ಕಲ್ಲು ಹಾಕ್ಬಿಡೋದು, ಈ ರೀತಿ ಓಂ ಶಕ್ತಿ ಏನೋ ರಥೋತ್ಸವ ಎಳಿತಾರೆ ಅನ್ನೋಂಥ ಸಂದರ್ಭದಲ್ಲೂ ಕೂಡ ಕಲ್ಲು ಹಾಕೋದು. ಏನಿದೆ ಅರ್ಥ ಇದು? ಏನು ಮಾಡ್ತಾ ಇದ್ದಾರೆ ಪೊಲೀಸರು? ಬನ್ನಿ, ಇದಕ್ಕೆ ಸಂಬಂಧಪಟ್ಟಂಗೆ ಯತೀಶ್ ಅವರು ಮಾತಾಡಿದ್ದಾರೆ. ವರಿಷ್ಠಾಧಿಕಾರಿಗಳು ಏನು ಹೇಳ್ತಾರೆ ನೋಡೋಣ. ವಿಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಓಂ ಶಕ್ತಿ ದೇವರ ಒಂದು ಸಣ್ಣ ಮೆರವಣಿಗೆ ನಡೆಯುವ ಸಂದರ್ಭದಲ್ಲಿ ಓಂ ಶಕ್ತಿ ಮೆರವಣಿಗೆಯಲ್ಲಿದ್ದಂಥ ಒಂದು ಹೆಣ್ಣುಮಗಳ ಮೇಲೆ ಯಾರೋ ಕಲ್ಲು ಎಸ್ತಿದ್ದಾರೆ ಮೇಲಿಂದ ಅಂಥೇಳಿ ಒಂದು ಕಂಪ್ಲೇಂಟನ್ನು ನಮ್ಮ ಪೊಲೀಸ್ ಠಾಣೆಗೆ ತೊಗೊಂಡು ಬಂದಿರ್ತಾರೆ. ಈ ಸಂಬಂಧ ನಾವು ಒಂದು FIRನ ಈಗಾಗಲೇ ದಾಖಲೆ ಮಾಡ್ಕೊಂಡಿದ್ದೀವಿ. ದಾಖಲೆ ಮಾಡಿ ಆರೋಪಿಗಳು ಯಾರು ಏನು ಅನ್ನೋದ್ರ ಬಗ್ಗೆ ನಾವು ಮಾಹಿತಿ ಕಲೆ ಹಾಕಿ ಆದಷ್ಟು ಬೇಗ ಆರೋಪಿಗಳನ್ನು ನಾವು ಪತ್ತೆ ಮಾಡಿ ಅರೆಸ್ಟ್ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೂಡ ನಾವು ಇಲ್ಲಿ ಬಂದಂಥ ವ್ಯಕ್ತಿಗಳಿಗೆ ಮತ್ತು ಯಾರು ಕಂಪ್ಲೇಂಟ್ ಇದ್ದಾರೆ ಅವ್ರಿಗೆ ನಾವು ಈಗಾಗಲೇ ರವಾನಿಸಿದ್ದೀವಿ. ತನಿಖೆಯನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧನ ಮಾಡಿ ತನಿಖೆಯನ್ನು ಮುಂದುವರಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೀವಿ. ಬನ್ನಿ, ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಏನಿದು ಒಬ್ಬರು ಮಹಿಳೆ ಮಾತಾಡ್ತಾ ಇದ್ರು, ಆಕೆ ತನ್ನ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ಲು. ನೋಡಿ ಎಷ್ಟರ ಮಟ್ಟಿಗೆ ಇದೆ ಅಂತಂದರೆ, ಯಾವುದೇ ಪೂಜೆ ಪುನಸ್ಕಾರ ಮಾಡುವಂಥ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಇದೇನೆ. ನೀವು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಿ ಆ ಸಂದರ್ಭದಲ್ಲೂ ಕೂಡ ಬಂದು ಕಲ್ಲೆಸೆಯೋದು, ನರಸಿಂಹಸ್ವಾಮಿ ದೇವಸ್ಥಾನದ ಪೂಜೆ ಮಾಡಿ ಆ ಸಂದರ್ಭದಲ್ಲೂ ಕೂಡ ಕಲ್ಲೆಸೆಯೋದು, ಈ ರೀತಿ ನಿನ್ನೆ ಈ ಓಂ ಶಕ್ತಿ ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಬಂದು ಕಲ್ಲೆಸಿದ್ದಾರೆ. ಕೆಲವು ಸಂದರ್ಭದಲ್ಲಿ ಬೆಂಕಿ ಕೂಡ ಹಾಕಿಬಿಡ್ತಾರೆ. ಏನಿದೆ ಅರ್ಥ? ನಮ್ಮ ಏರಿಯಾ ಅವ್ರ ಏರಿಯಾ ಅಕ್ಕಪಕ್ಕದಲ್ಲೇ ಇರೋದು, ಆ ಏರಿಯಾಕ್ಕೊಂದು ಗೋಡೆ ಕಟ್ಟಿಬಿಡಬೇಕು, ಎತ್ತರದ ಗೋಡೆನ ಅಂತೇಳಿ ಯಾಕೆ ಎಲ್ಲಿ ಮಟ್ಟಿಗೆ ಬಂದಿದೆ ನೋಡಿ. ಮನಸ್ಸುಗಳ ನಡುವೆ ಗೋಡೆ ಕಟ್ಕೊಂಡು ಇಂಥ ಒಂದು ವಾತಾವರಣ, ಇಂಥ ಒಂದು ಸ್ಥಿತಿ. ಯಾರಿವರು? ಈ ರೀತಿ ಆಗಾಗ ಇಂಥ ಘಟನಾವಳಿಗಳು ಆಗ್ತಾನೇ ಇದ್ವು, ಆದರೆ ಇಲ್ಲಿ ತನಕ ಬಂದಿರಲಿಲ್ಲ. ಈಗ ಅನಿವಾರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಬರುವಂಥ ಕೆಲಸ ಆಗಿದೆ ಅನ್ನುವಂಥ ಮಾತನ್ನು ಪೂಜಾರಿ ಹೇಳ್ತಾ ಇದ್ರು. ಏನು ನಡೆದಿದೆ? ರಂಗನಾಥ್, ನಿನ್ನೆ ರಾತ್ರಿ 8-10 ಸುಮಾರಿಗೆ ಘಟನೆ ನಡೆದಿರತಕ್ಕಂಥದ್ದು. ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಮೆರವಣಿಗೆ ಮಾಡುವಂಥ ಸಂದರ್ಭದಲ್ಲಿ ಕಿಡಿಗೇಡಿಗಳು ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ, ಕಲ್ಲನ್ನು ತೂರಾಟ ಮಾಡಿದ್ದಾರೆ ಅಂತೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥ. ಈಗಲೇ ಘಟನೆಗೆ ಸಂಬಂಧಪಟ್ಟಂತೆ TV9 ಜೊತೆಗೆ ಆ ಓಂ ಶಕ್ತಿ ಮಾಲಾಧಾರಿಗಳು ಕೂಡ ನಿನ್ನೆ ರಾತ್ರಿ ಮಾತನಾಡುವಂಥ ವೇಳೆಯಲ್ಲಿ ಇದೇನು ಮೊದಲೇನಲ್ಲ, ಇದು ಕಲ್ಲು ತೂರಾಟ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ರಕ್ತಗಾಯ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಠಾಣೆವರೆಗೂ ಬಂದಿದ್ದೇವೆ. ಈ ಕಿಡಿಗೇಡಿಗಳು ಹಿಂದೆ ಕೂಡ ಹಲವು ಕೃತ್ಯಗಳನ್ನು ಎಸಗಿದ್ದಾರೆ, ಆದರೆ ನಾವು ಸ್ಟೇಷನ್ ಮೆಟ್ಲು ಹತ್ತಿರಲಿಲ್ಲ, ಸಾಮರಸ್ಯದಿಂದ ನಾವು ಬದುಕ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಸ್ಟೇಷನ್ ವರೆಗೂ ಕೂಡ ಬಂದು ದೂರನ್ನು ಕೊಡುವಂತ ಪ್ರಯತ್ನವನ್ನ ಮಾಡಿಲ್ಲ. ಹಿಂದೆ ನರಸಿಂಹಸ್ವಾಮಿ ದೇವರ ಉತ್ಸವವನ್ನು ಮಾಡುವ ಸಂದರ್ಭದಲ್ಲೂ ಕೂಡ ತೊಂದರೆಯನ್ನು ಕೊಟ್ಟಿದ್ರು ಅಂತ ಹೇಳಿ ಮಾಹಿತಿಯನ್ನು ನೀಡಿರತಕ್ಕಂಥದ್ದು. ಆದರೆ ಈ ಘಟನೆಗೆ ಪರ್ಟಿಕ್ಯುಲರ್ ಆಗಿ ಕಲ್ಲು ತೂರಾಟ ಆಗಿರತಕ್ಕಂಥ ಘಟನೆಗೆ ಸಂಬಂಧಪಟ್ಟಂತೆ ಇದೊಂದು ಕಿಡಿಗೇಡಿಗಳ ಕೃತ್ಯ ಅನ್ನೋದನ್ನ ಪೊಲೀಸರು ಈಗಾಗಲೇ ಕನ್ಫರ್ಮ್ ಮಾಡಿರತಕ್ಕಂಥದ್ದು. ಪ್ರಮುಖವಾಗಿ ಅಪ್ರಾಪ್ತರು ಈ ಒಂದು ಕಲ್ಲು ತೂರಾಟವನ್ನು ನಡೆಸಿರುವಂತಹ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ನಾವು ಪರಿಶೀಲನೆ ಮಾಡ್ತಿದ್ದೇವೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಪ್ರಕರಣವನ್ನು ಕೂಡ ಗಂಭೀರವಾಗಿ ಪರಿಗಣಿಸಿರುವಂತೆ ಪೊಲೀಸರು ತೋರ್ತಿದ್ದಿರತಕ್ಕಂಥದ್ದು. ಯಾಕಂದ್ರೆ ರಾತ್ರಿ ಘಟನೆ ನಡೆದಂತಹ ಸಂದರ್ಭದಲ್ಲಿ ಇದೊಂದು ಸೂಕ್ಷ್ಮ ವಿಚಾರ. ಎರಡು ಕೋಮುಗಳ ಮಧ್ಯೆ ಯಾವುದೇ ರೀತಿಯ ಘರ್ಷಣೆ ಆಗಬಾರದು ಅಂತ ಹೇಳಿ ಈಗಾಗಲೇ ಏರಿಯಾದಲ್ಲಿ KSRP ತುಕಡಿಯನ್ನು ಕೂಡ ನಿಯೋಜನೆಯನ್ನು ಮಾಡಿರತಕ್ಕಂಥದ್ದು. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಕೂಡಲೇ ತಡ ಮಾಡದೆ ಘಟನಾ ಸ್ಥಳಕ್ಕೆ ಬಂದು ದೂರು ನೀಡಿರತಕ್ಕಂಥವರಿಂದಲೂ ಕೂಡ ಒಂದಷ್ಟು ಮಾಹಿತಿಗಳನ್ನು ಪಡೆದುಕೊಂಡು ಏರಿಯಾದಲ್ಲಿ ಇರತಕ್ಕಂಥ CC ಕ್ಯಾಮೆರಾಗಳನ್ನು ತಡೆಕಾಡುವಂತಹ ಪ್ರಯತ್ನವನ್ನು ಕೂಡ ತಡರಾತ್ರಿಯೇ ಮಾಡಿದ್ರು. ಈಗಾಗಲೇ TV9ಗೆ ಲಭ್ಯ ಆಗಿರತಕ್ಕಂಥ ಪೊಲೀಸ್ ಮೂಲಗಳ ಮಾಹಿತಿಯ ಪ್ರಕಾರ 3 ವಶಕ್ಕೆ ಪಡೆಯಲಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿದೆ. ಅವರೇ ಈ ಕೃತ್ಯವನ್ನು ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಕನ್ಫರ್ಮ್ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ಇಡೀ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದು ಮುಂದೆ ಈ ರೀತಿಯ ಘಟನೆ ಮರುಕಳಿಸದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಎಲ್ಲ ರೀತಿಯ ಕ್ರಮಗಳಿಗೂ ಕೂಡ ಪೊಲೀಸ್ ಅಧಿಕಾರಿಗಳು ಮುಂದಾಗ್ತಿರುವುದಾಗಿ ಮಾಹಿತಿ ಲಭ್ಯ ಆಗಿರತಕ್ಕಂಥದ್ದು. ರಂಗನಾಥ್, ಒಟ್ಟಾರೆಯಾಗಿ ಈ ಒಂದು ಕೃತ್ಯದಲ್ಲಿ ಕೇವಲ ಓರ್ವ 21 ವರ್ಷದ ಮಹಿಳೆಗೆ ಈ ಒಂದು ಘಟನೆ ನಡೆದ ಸಂದರ್ಭದಲ್ಲಿ ಕಲ್ಲು ತಾಕಿರ್ತಕ್ಕಂಥದ್ದು ನೀವೀಗಾಗಲೇ ಗಮನಿಸಬಹುದಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಜಗಜೀವನ್ ರಾಮ್ ನಗರ ಪೊಲೀಸ್ ಠಾಣೆಗೆ ಆಗಮಿಸಿರ್ತಕ್ಕಂಥದ್ದು ನೀವೀಗಾಗಲೇ ಗಮನಿಸ್ತಾ ಇದ್ದೀರಾ. N ಯತೀಶ್ ಪಶ್ಚಿಮ ವಿಭಾಗದ DCP ಈಗಾಗಲೇ ಖುದ್ದು ಸ್ಟೇಷನ್ಗೂ ಕೂಡ ಭೇಟಿಯನ್ನು ನೀಡುತ್ತಿದ್ದಾರೆ. ನೆನ್ನೆ ರಾತ್ರಿ ಕೂಡ ಅವರು ಪೊಲೀಸ್ ಠಾಣೆಗೆ ಬಂದು ಮಾಹಿತಿಯನ್ನು ಸಂಗ್ರಹಿಸಿದ್ರು. ಮುಂದೆ ಈ ರೀತಿಯ ಕ್ರಮ ಆಗದಂತೆ, ಯಾಕಂದ್ರೆ ಎರಡೂ ಕೋಮಿನ ಸಮುದಾಯದ ಜನರು ಕೂಡ ಇಲ್ಲಿ ವಾಸವನ್ನ ಮಾಡ್ತಾರೆ, ಹಿಂದೆಂದೂ ಕೂಡ ಯಾವುದೇ ರೀತಿಯಾಗಿ ಕೋಮು ಘರ್ಷಣೆಗಳಿಗೆ ಅವಕಾಶ ಕೊಡಬಾರದು ಅಂತೇಳಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿರ್ತಕ್ಕಂಥದ್ದು. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.